ವಚನ, ಭೂಮಿಗೆ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸುತ್ತಾ ಈ ದಿನದ ಧ್ಯಾನವನ್ನು ನಾವೀಗ ಆರಂಭ ಮಾಡೋಣ. ಜ್ಞಾನೋಕ್ತಿ ಪುಸ್ತಕಗಳು ಇಲ್ಲಿಂದ ವಾಚನ, ಅಧ್ಯಾಯ 27, ವಾಕ್ಯ 2 ಮತ್ತು 3. ನಿನ್ನ ಬಾಯಿಯಲ್ಲ, ಬೇರೆಯವರು ಹೊಗಳಲಿ ನಿನ್ನ, ಆತ್ಮಸ್ತುತಿಸಲ್ಲ, ಅನ್ಯರು ಸ್ತುತಿಸಲು ನಿನ್ನ. ಕಲ್ಲು ಭಾರ, ಮರಳು ಭಾರ, ಮೂಢನ ರೇಗಾಟ ಇವೆರಡಕ್ಕೂ ಬಲು ಭಾರ. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯರೇ, ಅರ್ಥಪೂರ್ಣವಾದ ಮಾತುಗಳನ್ನು ಜ್ಞಾನೋಕ್ತಿ ಪುಸ್ತಕಗಳು ಇಲ್ಲಿಂದ ನಾವೀಗ ಕೇಳಿಕೊಂಡೆವು. ಬೇರೆಯವರು ಹೊಗಳಲಿ ನಮ್ಮನ್ನು, ನಾವು ನಮ್ಮನ್ನೇ ಸ್ತುತಿ ಮಾಡುವುದು ಬೇಡ ಅಂತ ಹೇಳಿಕೊಂಡು ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ಯೇಸು ಸ್ವಾಮಿ ನಾವೇನಾದರೂ ಒಳ್ಳೆಯ ಕೆಲಸವನ್ನು ಮಾಡುತ್ತೇವಾದರೆ ಅದು ನಮಗೆ ವೈಯಕ್ತಿಕವಾಗಿ ಮತ್ತು ದೇವರಿಗೆ ತಿಳಿದಿರಲಿ, ಅದನ್ನು ನಾವು ಹೇಳಿಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ, ಬೇಡ ಅಂತ ತಿಳಿಸಿದ್ದಾರೆ. ಯೇಸು ಸ್ವಾಮಿಯ ಬೋಧನೆಗೆ ಪೂರಕವಾದಂತಹ ಮಾತುಗಳಿಯು, ನಿನ್ನ ಬಾಯಿಯಲ್ಲ, ಬೇರೆಯವರು ಹೊಗಳಲಿ ನಿನ್ನ. ನಮಗೆಲ್ಲರಿಗೂ ಕೂಡ ಹಸಿವು ಉಂಟು, ಬಾಯಾರಿಕೆ ಉಂಟು. ನಮಗೆಲ್ಲರೂ ಕೂಡ ಮೂಲಭೂತ ಅವಶ್ಯಕತೆಗಳಿವೆ. ಅವುಗಳಲ್ಲಿ ಈ ಹಸಿವು ಮತ್ತು ಬಾಯಾರಿಕೆಗೆ ಬೇಕಾದಂಥ ಆಹಾರ ಮತ್ತು ಪಾನೀಯ. ನಮಗೆ ನಿದ್ರೆ ಬೇಕು, ವಿರಾಮ ಬೇಕು. ಇದು ಇನ್ನೊಂದು ಅವಶ್ಯಕತೆ ನಮ್ಮ ಜೀವನಕ್ಕೆ. ನಮಗೆ ಆಯಾಸವಾದಾಗ ಅಥವಾ ಎಲ್ಲಿಯಾದರೂ ಹೋಗಿ ಬಂದಾಗ ಉಳ್ಕೊಳ್ಳಿಕ್ಕೆ ಒಂದು ಜಾಗ ಬೇಕು, ಮನೆ ಬೇಕು. ಇದು ಕೂಡ ಒಂದು ಅವಶ್ಯಕತೆ. ನಮ್ಮ ಮೈ ಮೇಲೆ ಬಟ್ಟೆ ಹಾಕಿಕೊಂಡು ನಾವು ನಮ್ಮ ಗೌರವವನ್ನು ಕಾಪಾಡಿಕೊಳ್ಳಬೇಕು. ಇದು ಕೂಡ ಒಂದು ಅವಶ್ಯಕತೆ, ಮೂಲಭೂತ ಅವಶ್ಯಕತೆ. ಇದರ ಜೊತೆಗೆ ನಾವು ಇನ್ನೂ ಕೆಲವು ಅವಶ್ಯಕತೆಗಳನ್ನು ಹೊಂದಿದ್ದೇವೆ. ಯಾಕಂತ ಹೇಳಿದ್ರೆ, ನಾವು ವ್ಯಕ್ತಿ ಕೇವಲ ನಮ್ಮ ದೇಹ ಮಾತ್ರ ಅಲ್ಲ, ನಮ್ಮ ಆತ್ಮ ಇದೆ. ಅದರ ಜೊತೆಗೆ ನಾವು ಮಾನಸಿಕವಾಗಿ ಕೂಡ ಬೆಳೆಯಬೇಕು. ಇಲ್ಲದಿದ್ದರೆ ನಮ್ಮ ಜೀವನದಲ್ಲಿ ಹಲವು ಏರುಪೇರುಗಳಾಗ್ತವೆ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಪ್ರತ್ಯೇಕವಾಗಿ ನಾವು ಚಿಕ್ಕವರಿರುವಾಗ, ಮಕ್ಕಳಿರುವಾಗ ಎಷ್ಟು ಸಮತೋಲನದ ಬೆಳವಣಿಗೆಯನ್ನು ಹೊಂದಿರುತ್ತೇವೆ, ಅಷ್ಟರ ಮಟ್ಟಿಗೆ ಮುಂದಿನ ನಮ್ಮ ಜೀವನ ಅದು ಒಂದು ರೀತಿಯಲ್ಲಿ ಸಮತೋಲನದ ಜೀವನವಾಗಿರ್ತದೆ, ಬ್ಯಾಲೆನ್ಸ್ಡ್. ಇಲ್ಲದಿದ್ದರೆ ಒಂದೇ ನಮ್ಮ ಈ ಭಾವನೆಗಳು, ನಮ್ಮ ಇಮೋಷನ್ಸ್, ಅವುಗಳಲ್ಲಿ ಏರುಪೇರಾಗುವುದನ್ನು ನಾವು ಕಂಡುಕೊಳ್ಳುತ್ತೇವೆ. ಓರ್ವ
ವ್ಯಕ್ತಿ ಮಂಗಳೂರಿನಲ್ಲಿ, ತುಂಬ ಬುದ್ಧಿವಂತ. ತುಂಬ ಬುದ್ಧಿವಂತ ಹೇಳ್ತಾರೆ, ತುಂಬ ಬುದ್ಧಿವಂತ. ಮಿದುಳಿನಲ್ಲಿ ಬುದ್ಧಿಶಕ್ತಿ ತುಂಬ ಇತ್ತು. ಆತನಿಗೆ ದೊಡ್ಡ ಒಂದು ಕಂಪನಿಯಲ್ಲಿ ಕೆಲಸ ಕೂಡ ಸಿಕ್ಕಿತ್ತು, ತುಂಬ ಸಂಪಾದನೆ. ಆತನಿಗೆ ಓರ್ವ ಯುವತಿಯ ಪರಿಚಯ ಕೂಡ ಆಯಿತು. ಇಬ್ಬರಿಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದರು. ಆದರೆ ಆ ಹುಡುಗನು ಈ ಭಾವನೆಗಳಲ್ಲಿ ವ್ಯಕ್ತಪಡಿಸುವುದರಲ್ಲಿ ಏನೋ ಒಂದು ಕುಂಠಿತ ಬೆಳವಣಿಗೆ ಇತ್ತು. ಅದಕ್ಕಾಗಿ ಆತನು ಸಮಾಲೋಚನೆಗಾಗಿ ಬರುತ್ತಿದ್ದ. ಬುದ್ಧಿವಂತಿಕೆ ಉಂಟು, ಸಂಪಾದನೆ ತುಂಬ ಉಂಟು, ಆದರೆ ಮಾನಸಿಕವಾಗಿ ಬೆಳವಣಿಗೆ ಪೂರ್ತಿ ಆಗಿರಲಿಲ್ಲ. ಇಂತಹ ಘಟನೆಗಳನ್ನು ನಾವು ಹಲವಾರು ಬಾರಿ ಕಾಣ್ತೇವೆ. ಮನೆಯಲ್ಲಿ, ಕುಟುಂಬದಲ್ಲಿ ಬೇಕಾದಷ್ಟು ಉಂಟು. ಆದರೆ ಮಾನಸಿಕ ಬೆಳವಣಿಗೆ ಕುಂಠಿತವಾಗಿದ್ದರೆ, ಅದು ಸಮತೋಲನದ ರೀತಿಯಲ್ಲಿ ಬೆಳವಣಿಗೆ ಆಗದಿದ್ದರೆ, ಆಗ ಇಂತಹ ಕೆಲವೊಂದು ಇಷ್ಟಪಡದಂತಹ ವಿಷಯಗಳು ನಡೆಯುತ್ತವೆ. ಇದನ್ನು ಹೇಗೆ ನಾವು ಪರಿಹರಿಸುವುದು? ಅದಕ್ಕೆ ಈ ಭಾವನೆಗಳ ಬೆಳವಣಿಗೆ ವೃದ್ಧಿ ಆಗಬೇಕಿದ್ರೆ ಚಿಕ್ಕ ಮಕ್ಕಳಿರುವಾಗ ಯಾವ ರೀತಿ ತಂದೆ ತಾಯಿಯಂದಿರು, ಮನೆಯಲ್ಲಿನ ಇತರ ಸಹೋದರಿಯರು, ಒಡ ಹುಟ್ಟಿದವರು ಅಥವಾ ಮಿತ್ರರು, ಸಮಾಜದಲ್ಲಿ ಯಾವ ರೀತಿ ನಾವು ಚಿಕ್ಕ ಮಕ್ಕಳನ್ನು ನೋಡಿಕೊಳ್ತೇವೆ, ಅದರಲ್ಲಿ ಹೊಂದಿಕೊಂಡಿರ್ತಾರೆ. ಯಾವ ರೀತಿ ಈ ತಿಂಡಿ ತಿನಿಸುಗಳು, ಊಟ ಹಾಗೂ ಪಾನೀಯ ಇವು ನಮ್ಮ ದೇಹಕ್ಕೆ ಬೇಕಾದಂತಹ ಪೌಷ್ಟಿಕ ಅಂಶಗಳು, ಅದೇ ರೀತಿ ನಾವು ನೀಡುವಂಥ ಪ್ರೀತಿ, ಆಮೇಲೆ ಅವರಿಗೆ ನೀಡುವಂಥ ಹುರುಪು, ಬೆನ್ನು ತಟ್ಟುವುದು, ಇವೆಲ್ಲ ಕೂಡ ಮನುಷ್ಯನನ್ನು ಒಂದು ಆರೋಗ್ಯಕರ ರೀತಿಯಲ್ಲಿ ಬೆಳೆಯಲಿಕ್ಕೆ ಅವು ಉಪಯುಕ್ತವಾಗುತ್ತವೆ. ಕೆಲ ವ್ಯಕ್ತಿಗಳನ್ನು ನಾವು ಕಾಣ್ಬೋದು, ಒಳ್ಳೆಯ ಕೆಲಸ ಮಾಡ್ತಾರೆ ಅವರು, ಆದರೆ ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುವುದನ್ನು ಕಾಣ್ತೇವೆ ನಾವು. ಇರಬಹುದು ಒಂದು ರೀತಿಯ ವಿಭಿನ್ನ ರೀತಿಯ ಒಂದು ವರ್ತನೆಗಳು. ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತೇನೆ. ಅವರೋರ್ವ ಧಾರ್ಮಿಕ ಗುರುಗಳು ಒಳ್ಳೆಯ ಪ್ರವಚನವನ್ನು ಮಾಡ್ತಾರೆ. ಆಮೇಲೆ ಅವರಲ್ಲಿ ಈ ಪ್ರಾರ್ಥನೆ ಮಾಡುವಂತಹ ರೀತಿ ಅತಿ ಉತ್ತಮ, ಒಳ್ಳೆಯದುಂಟು. ಪ್ರವಚನ ಮಾಡುವಂತಹ ರೀತಿ ತುಂಬ ಒಳ್ಳೆಯದುಂಟು. ಆದರೆ ಅವರಿಗೆ ಏನು ಬೇಕಂತ ಹೇಳಿದರೆ ಪ್ರಶಂಸೆ ತುಂಬ ಬೇಕು. ಉಳಿದವರು ಅವರಿಗೆ ಪುನಃ ಆಗಾಗ ಅದು ಹೇಳ್ತಲೇ ಇರಬೇಕು. ಅವರು ಈ ಪ್ರವಚನವನ್ನು ಮಾಡುವಾಗ ಕೇಳ್ತಾರೆ, ಹೇಗಾಯಿತು ಅಂತ ಹೇಳಿಕೊಂಡು. ಒಳ್ಳೆಯದಾಯಿತು. ಪುನಃ ಜನರನ್ನು ಭೇಟಿ ಮಾಡಿ ಕೇಳ್ತಾರೆ, ಹೇಗಾಯಿತು, ಒಳ್ಳೆಯದಾಯಿತು. ಕೆಲವು ದಿವಸಗಳ ನಂತರ ಪರಿಚಯ ಇದ್ದವರ ಹತ್ರ ಪುನಃ ಕೇಳ್ತಾರೆ, ಹೇಗಾಯಿತು, ಒಳ್ಳೆಯದಾಯಿತು. ಅವರು ತಮ್ಮ ಸೇವೆಯನ್ನು ನೀಡುತ್ತಾರೆ. ಆದರೆ ಅವರಿಗೆ ಏನೋ ಒಂದು ಸ್ವಲ್ಪ ಕೊರತೆ ಕಾಣ್ತದೆ. ಅದೇನಂತ ಹೇಳಿದ್ರೆ ಪ್ರಶಂಸೆಯ ಕೊರತೆ. ಏನೋ ಬಾಲ್ಯದಲ್ಲಿ ಆಗಿದೆ, ಅದಕ್ಕಾಗಿ ಅದು ಈಗ ಕೂಡ ಕೇಳ್ತಾ ಉಂಟು. ಏನು ಕೇಳ್ತಾ ಉಂಟು ಅಂತ ಹೇಳಿದ್ರೆ, ಅದು ಪ್ರಶಂಸೆಯನ್ನು ಕೇಳ್ತಾ ಇದೆ ಜೀವ. ವಯಸ್ಸಾಗಿರ್ಬೋದು, ಉಳಿದ ಎಲ್ಲ ರೀತಿಯಲ್ಲಿ ಬೆಳವಣಿಗೆ ಆಗಿದೆ, ಆದರೆ ಈ ಒಂದು ಅಂಶದಲ್ಲಿ, ಭಾಗದಲ್ಲಿ ಅಲ್ಲಿ ಏನೊಂದು ಕೊರತೆ ಉಂಟು, ಅದನ್ನು ಕಾಣ್ತೇವೆ. ಅದಕ್ಕಾಗಿ ಕೇಳ್ತಾ ಇರುವುದು ಪುನಃ. ಅಲ್ಲಿ ಒಂದು ರೀತಿಯ ಪ್ರಶಂಸೆಯ ಹಾತೊರೆಯುವುದು ನಾವು ಕಾಣ್ತೇವೆ. ಇದು ಬೇರೆ ಬೇರೆ ಜನರಲ್ಲಿ ನಾವು ಕಾಣ್ತೇವೆ. ಅದರದ್ದು ಇನ್ನೊಂದು ರೂಪ ಏನಂತ ಹೇಳಿದರೆ, ತನ್ನನ್ನೇ ತಾನು ಪ್ರಶಂಸಿಸುವುದು. ಒಳ್ಳೆಯದಾಯ್ತಲ್ಲ ಹೀಗಂತ ಹೇಳಿಕೊಂಡು, ನಾನು ಪರ್ಫಾರ್ಮ್ ಮಾಡಿದ್ದು ಹೇಗಾಯಿತು, ಅಷ್ಟರಲ್ಲೇ ನಿಲ್ಲುವುದಿಲ್ಲ ಅದು.
ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮನ್ನೇ ತಾವು ಸಮಾಧಾನ ಪಡಿಸಿಕೊಳ್ಳುವುದಕ್ಕೋಸ್ಕರ ಇತರರ ಹತ್ರ ಹೇಳುವಾಗ ಮಾತನಾಡುವಾಗ ಕೂಡ ಹೀಗೇನು ಹೇಳ್ತಾರೆ. ನಾನು ಮೊನ್ನೆ ಒಂದು ಹಾಡನ್ನು ಹಾಡಿದ್ದೆ, ಎಲ್ಲರೂ ಕೂಡ ಬಂದು ನನ್ನನ್ನು ಹೊಗಳಿದರು, ಎಲ್ಲರೂ ಕೂಡ ಬಂದು ನನ್ನನ್ನು ಹೊಗಳಿದರು. ಇಷ್ಟು ಒಳ್ಳೆಯದಾಯಿತು, ಫಸ್ಟ್ ಟೈಮ್ ಇಷ್ಟು ಒಳ್ಳೆಯದಾಯಿತು. ಅದಕ್ಕಿಂತಲೂ ಒಳ್ಳೆಯದು ಇನ್ನೂ ಕೂಡ ಕೆಲವು ಬಾರಿ ಆಗಿರ್ಬೋದು. ಆದರೂ ಕೂಡ ಒಂದು ರೀತಿಯ ಅಲ್ಲಿ ಕೊರತೆಯನ್ನು ಕಾಣ್ತೇವೆ ನಾವು. ಏನಂತ ಹೇಳಿದರೆ ಹೇಳಿಕೊಳ್ಳುವುದು. ಅದು ಹೇಳಿಕೊಳ್ಳುವುದು ಎಲ್ಲಿಂದ ಬರಬೇಕಂತ ಹೇಳಿದರೆ ಕೇಳಿದವರು ಇತರರು ಹೇಳಬೇಕು, ಕೇಳದೆ ಹೇಳಬೇಕು. ಆಗ ಅದಕ್ಕೆ ಬೆಲೆ ಉಂಟು. ಇಲ್ಲದಿದ್ದರೆ ನಾವು ಕೇಳುವಾಗ ಏನಾಗ್ತದೆ ಅಂತ ಹೇಳಿದರೆ ಇತರರು ಹೇಳ್ತಾರೆ ಹೌದು ಅಂತ ಹೇಳಿಕೊಟ್ಟು, ಅದು ಸ್ವಂತ ಮನಸ್ಸಿಂದ ಬರಬೇಕು. ಇಲ್ಲದಿದ್ದರೆ ಪುನಃ ಕೇಳಿದಾಗ, ನಾವು ಕೇಳಿ ಪಡೆದಾಗ ಅಲ್ಲಿ ಏನೋ ಒಂದು ಕಿರಿಕಿರಿ ಆಗ್ತದೆ. ಎಷ್ಟು ಸಲ ಹೇಳ್ಬೋದು, ಅದನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಜನರು, ಆದರೆ ಮನಸ್ಸಿನಲ್ಲಿ ಅದು ಇರ್ತದೆ. ಏನು ಪುನಃ ಕೇಳ್ತಾರಂತ ಹೇಳಿಕೊಂಡು. ಅದಕ್ಕಾಗಿ ಜ್ಞಾನೋಕ್ತಿ ಪುಸ್ತಕ ನಮ್ಗೆ ಏನು ಹೇಳ್ತದಂತ ಹೇಳಿದರೆ, ನಿನ್ನ ಬಾಯಿಯಲ್ಲ ಬೇರೆಯವರು ಹೊಗಳಲಿ ನಿನ್ನ. ಯೇಸು ಸ್ವಾಮಿ ನೋಡಿ, ಅವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಪವಾಡಗಳನ್ನು ಮಾಡ್ತಿದ್ದರು, ಅದ್ಭುತಗಳನ್ನು ಮಾಡ್ತಿದ್ದರು, ಸೂಚಕ ಕಾರ್ಯಗಳು. ಪವಾಡ ಅಥವಾ ಅದ್ಭುತ ಅಂತ ಹೇಳುವುದಕ್ಕಿಂತಲೂ ಸೂಚಕ ಕಾರ್ಯಗಳನ್ನು ಮಾಡ್ತಿದ್ದರು. ಆ ಸೂಚಕ ಕಾರ್ಯಗಳಲ್ಲಿ ಒಂದು ದೊಡ್ಡ ಇರ್ತಿತ್ತು ಯಾವಾಗಲೂ ಕೂಡ. ಜನರು ಮುಗಿಬೀಳ್ತಿದ್ದರು. ಜನರು ಯೇಸು ಸ್ವಾಮಿಯನ್ನು ಅರಸನನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡುತ್ತಿದ್ದರು. ಯೇಸು ಸ್ವಾಮಿಯ ಪ್ರತಿಕ್ರಿಯೆ ಹೇಗಿತ್ತು? ಅವರು ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಿದ್ದರು, ಏಕಾಂತ ಪ್ರದೇಶಕ್ಕೆ ಹೋಗ್ತಿದ್ದರು. ಅಲ್ಲಿ ಹೋಗಿ ಅವರು ಪ್ರಾರ್ಥನೆ ಮಾಡ್ತಿದ್ದರು. ಯಾಕೆಂತ ಹೇಳಿದರೆ ಮನುಷ್ಯರು ನೀಡುವಂಥ ಪ್ರಶಂಸೆಗಿಂತಲೂ ದೇವರು ನಮ್ಮನ್ನು ಯಾವ ರೀತಿ ಕಾಣ್ತಾರೆ, ದೇವರ ಹತ್ರ ಮಾತನಾಡೋದು, ದೇವರಿಗೆ ನಾವು ಒಪ್ಪಿಗೆ ಆಗಿದ್ದರೆ ಅದು ಸಾಕು. ಅದು ಹೇಗೆ ತಿಳಿಯುತ್ತದೆ? ನಮ್ಮ ಆತ್ಮಕ್ಕೆ, ನಮ್ಮ ಮನಸ್ಸಿಗೆ ತಿಳಿಯುತ್ತದೆ. ಅದಕ್ಕಾಗಿ ನಾವು ನಮ್ಮನ್ನೇ ಹೊಗಳಿಕೊಳ್ಬೇಕಾಗಿಲ್ಲ. ಅದು ಒಳ್ಳೆದಿದ್ದರೆ ಇತರರು ಹೇಳ್ತಾರೆ. ಒಂದು ವೇಳೆ ಇತರರು ಹೇಳದಿದ್ದರೂ ಕೂಡ ಚಿಂತೆ ಇಲ್ಲ. ನಮಗೆ ತೃಪ್ತಿ ಇದ್ದರೆ ಖಂಡಿತವಾಗಿಯೂ ಅದು ಒಳ್ಳೆಯದಾಗಿದೆ ಅಂತ ಅರ್ಥ. ಕೆಲವು ಬಾರಿ ನನ್ನ ಕೂಡ ಕೇಳಿದುಂಟು ಅಥವಾ ಹೇಳಿದುಂಟು, ಇವತ್ತು ನೀವು ನೀಡಿದಂಥ ಸಂದೇಶ ಒಳ್ಳೆಯದಾಗಿತ್ತು ಅಂತ ಹೇಳಿಕೊಂಡು, ಆಯಿತು ಅಂತ ಹೇಳ್ತಿದ್ದೆ, ಥ್ಯಾಂಕ್ಸ್. ಅಲ್ಲ, ನಾವು ಇಷ್ಟು ಬಾರಿ ಹೇಳಿದಾಗ ನಿಮಗೇನು ಅನ್ನಿಸುವುದಿಲ್ವೇ ಅಂತ ಹೇಳಿಕೊಂಡು, ನಿಮಗೆ ಹೇಗೆ ತಿಳಿಯುತ್ತದೆ? ನೀವು ಹೇಳಿದರೂ ಹೇಳದಿದ್ದರೂ ನನಗೇನು ಮುಖ್ಯ ಅಂತ ಹೇಳಿಕೊಂಡ್ರೆ ಅದು ನನಗೆ ತೃಪ್ತಿ ಕೊಟ್ಟರೆ ನಾನು ಏನು ಹೇಳ್ತೇನೆ ಅದು ನನಗೆ ಸಂತೋಷ. ಉಳಿದವರು ಹೇಳುವಂಥದ್ದು ಸೆಕೆಂಡರಿ, ಅದು ಸಿಗಲಿ ಸಿಗದೇ ಇರಲಿ. ಆದರೆ ನನಗೆ, ನನ್ನ ಆತ್ಮಕ್ಕೆ, ನನ್ನ ಮನಸ್ಸಿನಿಗೆ ಒಂದು ವೇಳೆ ತೃಪ್ತಿ ಇದ್ದರೆ ಅದು ನನಗೆ ಖುಷಿ ನೀಡ್ತದೆ. ಯಾಕಂತ ಹೇಳಿದರೆ ಉಳಿದವರು ಹೇಳದಿರಲಿ, ನಾನೇನು ಪ್ರಯತ್ನ ಪಟ್ಟಿದ್ದೇನೆ, ಏನು ತಯಾರು ಮಾಡಿದ್ದೇನೆ, ಅದನ್ನು ಯಾವ ರೀತಿಯಾಗಿ ಹೇಳಿದ್ದೇನೆ, ಅದರಲ್ಲಿ ನನಗೆ ತೃಪ್ತಿ ಇದ್ದರೆ ನಾನು ಖುಷಿ. ಅದಕ್ಕಾಗಿ ನಾವು ಈ ಇತರರ ಪ್ರಶಂಸೆಯ ಮೇಲೆ ಹೊಂದಿಕೊಂಡಿದ್ದರೆ ಏನು ಗಂಡಾಂತರ ಅಂತ ಹೇಳಿದರೆ, ನಾವು ಕೇಳಿದಾಗ ಹೇಳ್ತಾರೆ ಒಳ್ಳೆಯದಾಗಿದ್ದಂತ, ಯಾರು ಕೂಡ ಹೇಳುವುದಿಲ್ಲ ನೀವು ಹೇಳುವುದು ಚೆನ್ನಾಗಿಲ್ಲ, ನಿಮ್ಮ ಪ್ರವಚನ ಒಳ್ಳೆಯದಾಗಿರಲಿಲ್ಲ, ನಿಮ್ಮ ಪ್ರಾರ್ಥನೆ ಒಳ್ಳೆಯದಾಗಿರಲಿಲ್ಲ, ಯಾರು ಕೂಡ ಹೇಳುವುದಿಲ್ಲ. ಅದು ಕೂಡ ನಾವು ಕೇಳಿದಾಗ ಖಂಡಿತವಾಗಿ ಹೇಳುವುದಿಲ್ಲ. ಕೆಲವರು ಹೇಳ್ತಾರೆ, ನಾವು ಕೇಳದೆ ಕೂಡ ಹೇಳ್ತಾರೆ. ಸಂತೋಷ ಪಡೋದು ಅಷ್ಟೇ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು. ಒಂದು ವೇಳೆ ನಮ್ಮ ಸಂತೋಷ ಈ ಇತರರು ಕೊಡುವಂಥ ಪ್ರಶಂಸೆಯ ಮೇಲೆ ಹೊಂದಿಕೊಂಡಿದ್ದಾರೆ, ಏನಾಗ್ತದೆ ಅಂತ ಹೇಳಿದರೆ ಎಲ್ಲೂ ಯಾರು ಹೇಳುವುದಿಲ್ಲ, ಏನು ಕೂಡ ಹೇಳುವುದಿಲ್ಲ. ಆ ದಿವಸ ಅದೆಲ್ಲ ನಿರಾಸೆಯಲ್ಲಿ ಮುಳುಗಿ ಹೋಗ್ತದೆ. ನಮ್ಮ ಸಂತೋಷ ಇನ್ನೊಬ್ಬರ ಹೊಗಳಿಕೆಯಲ್ಲಿ ಅಲ್ಲಿ ಇರಬಾರ್ದು. ಯಾಕೆಂತ ಹೇಳಿದರೆ ಹೊಗಳಿಕೆಯಲ್ಲಿ ನಾವು ಖುಷಿಪಟ್ಟು ಉಬ್ಬಿಕೊಳ್ಳುತ್ತೇವೆ, ಹಾಗೆಯೇ ಕ್ರಿಟಿಸೈಸ್ ಮಾಡಿದರೆ ತೆಗಳಿಕೆಯಲ್ಲಿ ನಾವು ಕುಗ್ಗಿ ಹೋಗ್ತೇವೆ. ಅದಕ್ಕಾಗಿ ನಮ್ಮ ಸಂತೋಷ ಅದು ಇತರರ ಪ್ರಶಂಸೆ ಮೇಲೆ ಹೊಂದಿಕೊಂಡಿರಬಾರ್ದು. ಅದಕ್ಕಾಗಿ ಇನ್ನೊಂದು ರೂಪ ಏನಂತ ಹೇಳಿದರೆ, ನಾವು ಆಗಾಗ ನಾವು ಹೇಳ್ತಲೇ ಇರೋದು, ನಾನು ಹೀಗೆ ಮಾಡಿದ್ದೇನೆ, ಹಾಗೆ ಮಾಡಿದ್ದೇನೆ, ಆಮೇಲೆ ನಾವು ನಮ್ಮ ಬಗ್ಗೆನೇ ಹೇಳ್ತಾ ಇರೋದು. ಒಂದು ರೀತಿಯ
ಅದು ಕಾಯಿಲೆ ಅಂತ ಕೂಡ ಹೇಳ್ಬೋದು. ಕೆಲವು ಬಾರಿ ಕೆಲವರು ಇರ್ತಾರೆ, ಅವರು ಆರಂಭ ಮಾಡುವಾಗಲೇ ನಾನು ಅಲ್ಲಿದ್ದಾಗ ಇದನ್ನು ಮಾಡಿದೆ, ಆರಂಭ ಮಾಡುವಾಗಲೇ ಅದನ್ನು ಆರಂಭ ಮಾಡು ಹೇಳುವುದು. ಪೂರ್ತಿ ಕೇಳಿಕೊಂಡ್ರೆ ಏನಾಗ್ತದೆ ಅಂತ ಹೇಳಿದರೆ ಅವರು ಏನು ಮಾಡಿದ್ದಾರೆ ಅವರೇ ಅದನ್ನು ಹೇಳಿಕೊಳ್ಳುವುದು. ಅಂಥ ಒಂದು ಕಾಯಿಲೆಗೆ ನಾವು ಬಲಿಯಾಗಿರಬಾರ್ದು. ಯಾಕಂತ ಹೇಳಿದ್ರೆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ, ಅವರ ಸ್ವರೂಪದಲ್ಲಿ ಸೃಷ್ಟಿಸಿದ್ದಾರೆ. ಹೌದು, ನಮಗೆ ಪ್ರಶಂಸೆಗಳು ಬೇಕು. ಚಿಕ್ಕ ಮಕ್ಕಳಿರುವಾಗ ಅದು ಬೇಕು, ಚಿಕ್ಕ ಮಕ್ಕಳಿರುವಾಗ ಅದು ಬೇಕು ಅವರಿಗೆ. ಯಾಕಂತ ಹೇಳಿದ್ರೆ ಅವರು ಒಳ್ಳೆಯ ರೀತಿಯಲ್ಲಿ ಬೆಳೆದುಕೊಂಡು ಬರಬೇಕು. ಆ ಕೊರತೆ ಅಲ್ಲಿಂದ ಆ ಚಿಕ್ಕ ಪ್ರಾಯದಲ್ಲಿ ಹೋಗಬೇಕು. ಅದಕ್ಕಾಗಿ ಚಿಕ್ಕ ಪ್ರಾಯದಲ್ಲಿ ಹೇಳಬೇಕು. ನಾವು ಅನೇಕ ಬಾರಿ ಏನು ಮಾಡ್ತೇವೆ ಅಂತ ಹೇಳಿದರೆ ನಾವು ಹೇಳಲಿಕ್ಕೆ ಹೋಗಲ್ಲ. ಚಿಕ್ಕ ಮಕ್ಕಳಿಗೆ ಹೇಳಬೇಕು, ನಾವು ಯಾವತ್ತೂ ಕೂಡ ಹೇಳಬೇಕು. ಯಾಕಂತ ಹೇಳಿದ್ರೆ ಯಾವ ರೀತಿ ತಿಂಡಿ ಮತ್ತು ತಿನಿಸುಗಳು ಈ ದೇಹದ ಬೆಳವಣಿಗೆಗೆ ಅವಶ್ಯಕತೆಯೋ ಅದೇ ಪ್ರಕಾರ ಮಾನಸಿಕ ಸಂತುಲನಕ್ಕೆ, ಬೆಳವಣಿಗೆಗೆ ಇದು ತುಂಬ ಮುಖ್ಯ ಚಿಕ್ಕ ಮಕ್ಕಳಿರುವಾಗ. ನಂತರ ಕೂಡ ಹೇಳ್ಬೋದು, ತೊಂದರೆ ಇಲ್ಲ. ಆದರೆ ನಂತರ ನಾವು ಪ್ರೌಢಾವಸ್ಥೆಗೆ, ಪ್ರೌಢಿಮೆ ಹೊಂದಿದಂಥ ಜನರು ನಾವು ಯಾವತ್ತೂ ಕೂಡ ಅದರ ಮೇಲೆ ಹೊಂದಿಕೊಂಡಿರಬಾರ್ದು. ಇದು ಇನ್ನೊಂದು ಭರ್ತಿ ಮಾಡುವಂಥ ವಿಧಾನ. ಏನು ಸಿಗಲಿಲ್ವೋ ಅದನ್ನು ನಾನೇ ಹೇಳಿಕೊಂಡು ಹೋಗ್ತಾ ಇರೋದು. ಅದು ನಂತರ ಅದು ಒಂದು ಕಾಯಿಲೆ ಆಗಿಬಿಡ್ತದೆ. ಅದಕ್ಕೆ ನಾವು ಯಾವತ್ತೂ ಕೂಡ ಹೋಗಬಾರ್ದಂಥ ದೇವರ ವಾಕ್ಯ ನಮಗೆ ಹೇಳ್ತದೆ. ಅದು ಯಾವುದಕ್ಕೆ ಸಮಾನ? ಕಲ್ಲು ಅದು ಭಾರ, ನಿಜಕ್ಕೂ. ಮರಳು ಕೂಡ ಭಾರ, ತೂಕ ಮಾಡಿದರೆ ಎರಡು ಕೂಡ. ಮೂಢನ ರೇಗಾಟ, ಇವೆರಡಕ್ಕೂ ಬಲು ಭಾರ. ಮೂಢನ ರೇಗಾಟ ಅಂತ ಹೇಳಿದ್ರೆ ಅರ್ಥ ಏನಂತ ಹೇಳಿದ್ರೆ, ಈ ರೀತಿಯಾಗಿ ತನ್ನನ್ನೇ ತಾನು ಹೊಗಳಿಕೊಂಡು ಹೋಗುತ್ತಿರುವಂಥ ಜನರು ಯಾವುದಕ್ಕೆ ಸಮಾನ ಅಂತ ಹೇಳಿದ್ರೆ ಮೂಢರು, ಮೂರ್ಖರು, ಇಡಿಯಟ್ಸ್. ಅದಕ್ಕಾಗಿ ನಾವು ಏನು ಮಾಡಬೇಕಂತ ಹೇಳಿದರೆ ಆದಷ್ಟರ ಮಟ್ಟಿಗೆ ಏನು ಇತರರು ಕಂಡಿದ್ದಾರೆ ಅದನ್ನು ನಾವು ಕೇಳಿಕೊಂಡು ಇರುವುದು ಉತ್ತಮ. ನಾವು ನಮ್ಮ ಬಗ್ಗೆನೇ ಹೇಳ್ತಾ ಹೋಗುವುದು ಅದು ಮೂಢತನ, ಮೂರ್ಖತನ. ಅದಕ್ಕೆ ನಾವು ಹೋಗುವುದರ ಬದಲಿಗೆ ಇತರರು ನೋಡಿದವರು, ಕೇಳಿದವರು ಹೇಳಲಿ ನಮಗೆ. ಇದು ಕೇವಲ ಮಾತಿಗೆ ಮಾತ್ರ ಸೀಮಿತ ಅಲ್ಲ. ಅನೇಕ ವಿಷಯಗಳು ನಡೀತವೆ ನಮ್ಮ ಜೀವನದಲ್ಲಿ, ಅದರ ಬಗ್ಗೆ ಹೇಳ್ತಾ ಹೋಗುವುದು ನೋಡಬೇಕು ನಾವು. ಇತರರು ಕೇಳುವಂಥ ಪರಿಸ್ಥಿತಿಯಲ್ಲಿ ಇದ್ದಾರಾ? ಅವರಿಗೆ ಆಸಕ್ತಿ ಉಂಟಾ? ಆಸಕ್ತಿ ಇಲ್ಲದಿದ್ದರೂ ಕೆಲವರು ಹೇಳ್ತಾ ಹೋಗ್ತಾರೆ. ಈ ಆಲಿಸಿಕೊಳ್ಳುವವರು, ಕೇಳುವವರು ಏನು ಮಾಡ್ತಾರೆ ಅಂತ ಹೇಳಿದರೆ ಯಾವಾಗ ಒಂದು ಸಲ ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವುದು ಅಂತ ಒಂದು ಅವರ ಮನಸ್ಸಿನಲ್ಲಿ ಬರ್ತದೆ. ಅಂಥ ಒಂದು ಸ್ಥಿತಿಗೆ ಹೋಗದ ಹಾಗೆ ನಾವು ನಮ್ಮನ್ನೇ ಕಾಯ್ದು ಕಾಪಾಡಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಇದು ಒಂದು ಒಳ್ಳೆಯ ಹಿತಕರವಾದಂಥ ಬೆಳವಣಿಗೆ ಅಥವಾ ಅಭ್ಯಾಸ ಅಲ್ಲ. ಇತರರು ನಮ್ಮನ್ನು ಪ್ರಶಂಸೆ ಪಡಿಸುವುದು ನಾವು ಸ್ವೀಕಾರ ಮಾಡುವ. ಹಲವು ವರ್ಷಗಳ ಹಿಂದೆ ಇಬ್ಬರು ತರುಣರು ಅವರು ಈ ಪ್ರವಚನಕ್ಕೆ ತಯಾರು ಮಾಡುವುದಕ್ಕಾಗಿ ಹೋಗಿದ್ದರು. ಒಳ್ಳೆ ರೀತಿಯಲ್ಲಿ ಮಾತುಗಾರರವರು, ಒಳ್ಳೆ ರೀತಿಯಲ್ಲಿ ಮಾತನಾಡುತ್ತಿದ್ದರು, ಪ್ರವಚನ ಕೊಡುತ್ತಿದ್ದರು, ದೇವರ ವಾಕ್ಯವನ್ನು ಹೇಳ್ತಿದ್ದರು. ಯಾರೋ ಒಬ್ಬರು ಕೇಳಿಕೊಂಡು ನಂತರ ಬಂದು ಹೇಳಿದರು, ಇವತ್ತಿನ ನಿಮ್ಮ ಪ್ರವಚನ ತುಂಬ ಒಳ್ಳೆಯದಿತ್ತು. ತರುಣರವರು ತಯಾರು ಮಾಡಿದ್ದರು, ಒಳ್ಳೆ ರೀತಿಯಲ್ಲಿ ಮಾತನಾಡಿದರು. ಕೊನೆಗೆ ಬಂದು ಹೇಳ್ತಾರೆ, ಒಳ್ಳೆಯದಾಯಿತು, ಚೆನ್ನಾಗಿತ್ತು ಅಂತ ಹೇಳಿಕೊಂಡು. ಅದನ್ನು ದೂರದಿಂದ ನೋಡಿದಂತಹ ಗುರುಗಳು ನಂತರ ಕೇಳಿದರು, ಯಾರೋ ಬಂದು ನಿನ್ನನ್ನು ಮಾತನಾಡಿದಾರಲ್ಲ, ಏನು ಹೇಳಿದರು? ಆ ಪ್ರವಚನ ಮಾಡಿದಂಥ ತರುಣ ಹೇಳಿದವರು ಏನಂತ ಹೇಳಿದರೆ, ಅವರು ಚೆನ್ನಾಗಿತ್ತು ಪ್ರವಚನ ಅಂತ ಹೇಳಿದರು. ನೀನೇನು ಉತ್ತರ ಕೊಟ್ಟೆ? ನಾನು ಹೇಳಿದೆ ಥ್ಯಾಂಕ್ಸ್ ಅಂತ ಹೇಳಿದೆ. ಅದಕ್ಕೆ ಆ ಗುರುಗಳು ಹೇಳಿದವರು, ಏನು ಥ್ಯಾಂಕ್ಸ್? ನೀನು ಒಂದು ವೇಳೆ ಪ್ರವಚನ ಮಾಡಿದರೆ ಅದು ದೇವರು ನಿನಗೆ ಕೊಟ್ಟಂಥ ಒಂದು ಪ್ರತಿಭೆ. ಥ್ಯಾಂಕ್ಸ್ ಯಾರಿಗೆ? ದೇವರಿಗೆ, ನಿನಗೆಲ್ಲ. ನೀನು ಏನು ಮಾಡಬೇಕು? ದೇವರಿಗೆ ಸ್ತುತಿ ಆಗಲಿ ಅಂತ ಹೇಳಬೇಕು. ದೇವರಿಗೆ ಸ್ತುತಿ ಆಗಲಿ ಅಂತ ಹೇಳಬೇಕು. ಇದು ಆಧ್ಯಾತ್ಮಿಕ ಬೆಳವಣಿಗೆ. ನಾವು ಯಾವಾಗ ಆಧ್ಯಾತ್ಮಿಕ ಜೀವನದಲ್ಲಿ ಪರಿಪೂರ್ಣತೆಗೆ ಹೋಗ್ತೇವೆ ಆಗ ಇಂಥ ರೀತಿಯಲ್ಲಿ ನಾವು ಮಾತನಾಡಲಿಕ್ಕೆ ಶಕ್ತರಾಗ್ತೇವೆ. ಏನಾದರೂ ನಾವು ಪ್ರತಿಯಾಗಿ ಕೇಳಿಕೊಂಡ್ರೆ ಅದರ ಸ್ತುತಿ ಮಹಿಮೆ ದೇವರಿಗೆ ಆಗಲಿ ಅಂತ ಹೇಳಿಕೊಂಡು, ಕರ್ತರಾದ ದೇವರೇ, ಸ್ತುತಿ ಮತ್ತು ಮಹಿಮೆ ನಿಮಗೆ ಸದಾ ಸಲ್ಲಲಿ.
ನಮ್ಮ ಜೀವನದಲ್ಲಿ ಅನೇಕ ಉತ್ತಮ ವಿಷಯಗಳನ್ನು ನೀವು ನಮಗೆ ನೀಡಿದ್ದೀರಿ. ಅದರಿಂದ ನಾವು ಸಮಾಜಕ್ಕೆ, ಕುಟುಂಬಕ್ಕೆ, ನಮ್ಮ ಸುತ್ತಮುತ್ತಲಿರುವಂಥ ಜನರಿಗೆ ಒಳಿತನ್ನು ಮಾಡಲಿಕ್ಕೆ ನಮಗೆ ಅದು ಸಹಾಯ ಮಾಡ್ತದೆ. ಇಂಥ ಸಂದರ್ಭದಲ್ಲಿ ಇತರರು ನಮ್ಮನ್ನು ಪ್ರಶಂಸೆ ನೀಡಿದಾಗ ಅದರ ಸ್ತುತಿ ಮತ್ತು ಸ್ತೋತ್ರಗಳನ್ನು ನಿಮಗೆ ಸಲ್ಲಿಸಲು ನಮಗೆ ಬೇಕಾದಂಥ ಮನಸ್ಸಿನ ಬೆಳಕನ್ನು ನೀಡಿರಿ. ಅದೇ ಪ್ರಕಾರ ನಾವೇನು ಒಳಿತನ್ನು ಮಾಡ್ತೇವೆ ಅದರ ಬಗ್ಗೆ ನಾವೇ ಹೇಳಿಕೊಳ್ಳುವುದರ ಬದಲಿಗೆ ಇತರರು ಹೇಳುವುದು ಉತ್ತಮ ಅಂತ ತಿಳ್ಕೊಳ್ಳುವಂಥ ಶಕ್ತಿಯನ್ನು ಕೂಡ ನೀಡಿರಿ. ಈ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಎಲ್ಲ ಸಹೋದರ ಮತ್ತು ಸಹೋದರರ ಮೇಲೆ ನಿಮ್ಮ ಆಶೀರ್ವಾದಗಳನ್ನು ಸುರಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೆನ್.